ಎಂತ ಟೈಮ್ ನೋಡ್ರಿ ನಾ ಸ್ಕೂಟಿ ತೊಗೊಂಡು ಹೊಂಟೇನಿ ಆಕಿ ಬೈಕ್ ತಗಡಾಡತ್ತ ಛೇ ಕಾಯ್ ಜಲಕ್ ಅಯ್ಯೋ ಏನು ಇಷ್ಟು ಮಟ ಬಿಟ್ಟೆ ಇದು ಹೆಂಗೈತೆ ಹಂಗೈತಿ ಛೇ ಮಾರ ನೀ ಏನೇನು ತಿನ್ಬೇಕ ಅಡ್ಕಿ ಚೀಡ್ ತಿಂತಿ ಎಲ್ಲ ತಿಂತೀನಿ ನಿಂದು ಏನು ಹಕ್ಕಿಕತ್ತ ಇರ್ತಾವಲ್ದು ಇನ್ನೊಂದು ಇಡಾಕೀಗ ನನ್ನ ಫ್ಯಾಮಿಲಿ ಏನಪ್ಪ ಅಂತ ಗಾಡಿ ಚೇಂಜ್ ಅದು ಸ್ಕೂಟಿ ಭಾಳ ಸಫಲ ಮಾಡತ್ತಿದ್ರಪ್ಪ ಅದು ಚಿಂಕ್ ಆ್ಯಂಡ್ ಆಲ್ ಸೆಟ್ ಆಲ್ ಕ್ಲಿಯರ್ ಅಪ್ಪ ಮೀಡಿಯಾ ಒಳಗೆ ಒಂದು ಸ್ವಲ್ಪ ಪಿಕ್ಚರ್ ನಡೆದೈತಿ ನನ್ನ ಹೆಸರಿಂದ ಫೇಕ್ ಅಕೌಂಟ್ ಮಾಡಿ ಬೇರೆ ಹುಡುಗಿಯರಿಗೆ ವೀಡಿಯೋ ಕಾಲ್ ಅದು ಮಾಡಿ ಬೇಬಿ ಡಾರ್ಲಿಂಗ್ ಸೋನಾ ಮೋನಾ ಅದು ಅಂತ ಮೆಸೇಜ್ ಎಲ್ಲ ಬರತ್ತಾವಂತೆ ಇದು ಪ್ಯಾಡಾಕ್ ಆ್ಯಂಡ್ ದಿಸ್ ಕಾಸ್ಟೆಡ್ ಮೀ ಅರೌಂಡ್ 1700 rupees ಏನೇ ಇರ್ಬೇಕು 1400 ಒಳಗೇನೋ ಪ್ಯಾಡಾಕ್ ಸಿಕ್ಕಾಕತೈತಿ ವೀಡಿಯೋ ಕಾಲ್ ಮಾಡತ್ತಾರೆ ಬೇಬಿ ಸೋನಾ ಮೋನಾ ದ್ಯಾಟ್ಸ್ ನಾಟ್ ಮೈ ಲೀಗ್ ಅಂಥವೆಲ್ಲ ಹೊಲಸು ಕೆಲಸ ಮಾಡೋಂಗಿಲ್ಲ ನಾನು ಸೊ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಂದರ್ ಬ್ಲಾಗ್ ನಾನಿಂದ ಎಂಥ ಟೈಮ್ ನೋಡ್ರಿ ನಾ ಸ್ಕೂಟಿ ತೊಗೊಂಡು ಹೊಂಟೇನಿ ಆಕಿ ಬೈಕ್ ತಗಡಾಡತ್ತ ಛೇ ವುಮನ್ ಆರ್ ಗ್ರೋಯಿಂಗ್ ಎಂಥ ಕ್ಯೂಟ್ ಕಾಣ್ತೈತೆ ನೋಡ್ರಿ ಯಾರು ಅದ್ರಾಗದ ಟೈರ್ದು ಇದನ್ನ ತೆಗೆದುಬಿಟ್ಟಾನಲ್ಲ ನಾನು ಇನ್ನೂ ಭಾಳ ಕ್ಯೂಟ್ ಕಾಣತೈತಿ ಎಷ್ಟು ಹೊಲಸಾಗೈತಲ್ಲ ಮಿರರ್ ಕ್ಯಾಮ್ರಾ ಇದೆ ಕ್ಯಾಮ್ರಾ ಭಾಳ ಹೊಲಸಾಗೈತ್ರಿಪ್ಪ ಅಷ್ಟಾಗ ಬೆಲೆ ಕೊಡಿದ್ದಾನೆ ಒಪ್ಪ ಸೊಂಟಾಲಿಂದ ಹಿಂಗೆ ಓಡಾಡ್ತಿದ್ದಾನೆ ಮಸ್ತ್ ಆ್ಯಂಡ್ ಏನ್ರಿಪ್ಪ ಅಂತಂದ್ರೆ ಈಗ ಜಾಸ್ತಿ ಬಂದೆ ಇಬ್ಬರು ಮನೆಗೆ ನಾವೊಂದು ಸ್ವಲ್ಪ ನಮ್ಮ ದೋಸ್ತಂದು ಬ್ಯಾಗ್ ನನ್ನ ಕಡೆ ಉಳಿದೈತಿ ರೀ ಅದರ ಸಂಬಂಧ ನಾ ಬೇರೆ ಕಡೆ ಹೋಗಿದ್ದೆ ಆ್ಯಂಡ್ ಈಕಿ ಎಲ್ಲ ಹೋಗಿದ್ಲರಿಪ್ಪ ಅಂತ ಕಾಲೇಜಿಗೆ ಹೋಗಿದ್ದೆ ಹೆಂಗೆ ಕಾಣ್ತೈತಂದ್ರೆ 6 ಕರೆಕ್ಟ್ ಓಪಾ ಆ್ಯಂಡ್ ಕರೆಕ್ಟ್ ಟೈಮಿಗೆ ಬಂದೇವ್ರಿ ಇಬ್ಬರು ಮನೆ ಆ್ಯಂಡ್ ನನಗೆ ಇದು ನೋಡೋಕ್ಕಾಗಲ್ತು ನನಗೆ ಇದೈತಲ್ಲ ಇದನ್ನು ನೋಡೋಕ್ಕಾಗಲ್ತೆ ಆ್ಯಂಡ್ ನಾ ಈಗ ಇದನ್ನು ಕ್ಲೀನ್ ಮಾಡವ ಒಂದು ಅರ್ಧ ತಾಸು ಬಿಟ್ಟು ಫುಲ್ ನೋಡ್ರಿ ಅದು ಹೆಂಗೆ ಚಕ ಮಾಡ್ತೀನಿ ಇದನ್ನಂದ್ರೆ ಆ ಪರಿ ಚಕ ಮಾಡ್ತೀನಿ 2 hours later ಕಾಯ್ ಜಲಕ್ ಅಯ್ಯೋ ಸಫೇದ್ ಕಪಡ ಏನು ಇಷ್ಟು ಮಟ ಬಿಟ್ಟೆ ಏನ್ರಿಪ್ಪ ಅಂತ ಗಿರ್ಮಿಟ್ ನಾ ಎಲ್ಲಿ ತಿಂತೇನೆ ಅನ್ನೋ ಸಂಕಟಕ್ಕೆ ಅದು ಬಂದಾಳ್ರಿ ಇಷ್ಟು ಮಟ ಬಿಟ್ಟೆ ಮತ್ತು ನಾ ತಿಂದ್ಬಿಟ್ನೆ ಅಂದ್ರೆ ಪಾಪಕ್ಕೆ ಯಾರು ಕೊಡಂಗೆ ಇಲ್ಲ ಅಲ್ಲ ನೀ ಏನೇನು ತಿನ್ಬೇಕು ಅಡ್ಕಿ ಚೀಡ್ ತಿಂತಿ ಎಲ್ಲ ತಿಂತೀನಿ ನಿಂದು ಏನು ಹಕ್ಕಿಕತ್ತ ಇರ್ತಾವಲ್ದು ಇನ್ನೊಂದು ಇಡಾಕೀಗ ಆ್ಯಕ್ಚುಲಿ ಹಂಗೆ ಹಾಕ್ಬಾರ್ದ ಬಟ್ ಅದ್ರದ್ದು ಒಂದು ಲೈಫ್ ರೀ ಇವತ್ತು ಇರ್ತೀವಿ ನಾಳೆ ಇರೋಂಗಿಲ್ಲ ಅದಕ್ಕೂ ಇವತ್ತೈತಿ ನಾಳೆ ಇರ್ತೈತೆ ಅದಕ್ಕೆ ಗೊತ್ತಿಲ್ಲ ನೋಡಿ ಹೆಂಗೆ ತಿಂತತ್ ನೋಡ್ರಿ ಅದು ಮನುಷ್ಯರ್ಗತ್ಲೆ ಓಯ್ ತಿನ್ನು ಏನಂಗಿಲ್ಲ ಅಂಜು ಕುಂತು ಬಿಡ್ತಾ ಬರ್ರಿ ಆ್ಯಂಡ್ ಏನು ಮಾಡೋದೈತಿಪ್ಪ ಫ್ಯಾಮ್ಲಿ ಅಂತ ಗಿರ್ಮಿಟ್ ತಿನ್ನೋದೈತಿ ಆ್ಯಂಡ್ ಗಿರ್ಮಿಟ್ ಚಾ ಕುಡ್ದ ಮತ್ತೊಂದು ಅರ್ಧ ತಾಸು ಮಕ್ಕೊತೀನಿ ಅರ್ಧ ತಾಸು ಮಕ್ಕೊಂಡೆ ಅದು ಹೊರಗಿನ ಕ್ಲೀನ್ ಮಾಡೋದೈತಲ್ರಿ ಅದು ಕ್ಲೀನ್ ಮಾಡೋಣ ಅದನ್ನು ಯಾಕ್ರಿಪ್ಪ ಅಂತಂದ್ರೆ ಭಾಳ ಪಿಕ್ಚರ್ ಐತಿ ಆ್ಯಂಡ್ ಇವೊಂದು 9ನೇ ತಾರೀಕಾಗೆ ಎಲ್ಲಿ ಹೋಗೋದೈತ್ರಿಪ್ಪ ಅಂತ BUB ಕಾಲೇಜಿಗೆ ಏನೋ ಹೋಗೋದೈತಿ ಅದಕ್ರಿಪ್ಪ ಅಂತಂದ್ರೆ ಅಲ್ಲೇ ಒಬ್ಬರು ಸಿಂಗರ್ ಬರಾಕತ್ತಾರ ಮೊನಾಲಿ ಠಾಕೂರ್ ಅಂತಂದು ಅದ್ರ ಸಂಬಂಧ ಅದೊಂದು ಕಾನ್ಸರ್ಟ್ ನಡತೈತಿ ಆ ಕಾನ್ಸರ್ಟದ್ದು ವಿಡಿಯೋ ಮಾಡೋ ಸಂಬಂಧ ಎಲ್ಲ ಹೊಂಟೈತ್ರಿಪ್ಪ ಅಂತ BUB ಕಾಲೇಜ್ ಹೊಂಟೈತಿ ಆ್ಯಂಡ್ ಸ್ಟೇಡಿಯಂ ಆಗಿರಿ ಫ್ಯಾಮಿಲಿ ಎನ್ಕೆ ಚಾನಲ್ಗೆ ಹೊಸಬ್ರದಿರಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ದು ಮಾತ್ರ ಮರಿಬೇಡ್ರಿ ಅದ್ರ ಜೊತೆ ಏನ್ರಿಪ್ಪ ಅಂತ ಮೊದಲಿಗೆ ಹೊರಗಿನ ಕ್ಲೀನ್ ಮಾಡೋದು ಯಾಕಂತಂದ್ರೆ ಭಾಳ ಸೇಕಣಾಗ್ತೈತೆ ಅದ್ರ ಸಂಬಂಧ ಏನು ಸ್ಟೇಡಿಯಂ ಆಗಿರಿ ಫ್ಯಾಮಿಲಿ 2 hours later ನಿಮ್ಮ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಹೊಂಟೈತ್ರಿ ಅಂತ ಎಲ್ಲ ಒಂದು ಸ್ವಲ್ಪ ಹೊರಗೆ ಹೊಂಟೀನಿ ಆ್ಯಂಡ್ ಹೊರಗೆ ಹೋಗಿ ಬರ್ಬೇಕು ಆ್ಯಂಡ್ ಟೈಮ್ ಎಷ್ಟಾಗೈತ್ರಿಪ್ಪ ಅಂತಂದ್ರೆ ರಾತ್ರಿ 10:30 ಆಗೈತಿ ಆ್ಯಂಡ್ ಇದು ಹೆಂಗೈತೆ ಹಂಗೈತಿ ಛೇ ಮಾರ ಒಂದು ಯಾವುದೂ ಕೆಲಸ ಫುಲ್ಫಿಲ್ ಆಗವಲ್ತೆ ಬಡಕ್ನ ಹೋಗೋಣ ಬಡಕ್ನ ಹೋಗಿ ಇದೇನ್ರಿಪ್ಪ ನನ್ನ ಫ್ಯಾಮಿಲಿ ಏನರಪ್ಪ ಅಂತ ಗಾಡಿ ಚೇಂಜ್ ಅದು ಸ್ಕೂಟಿ ಭಾಳ ಸಫಲ ಮಾಡತ್ತಿದ್ರಪ್ಪ ಅದು ಚಿಂಕ್ ಮಾಡಿದ್ನಿ ಹಂಗೆ ಹಿಂಗೆಲ್ಲ ನಾನು ಮಾಡಕತ್ತದ ಆ್ಯಂಡ್ ನಾವು ಏನು ತೊಗೊಂಡು ಹೊಂಟೈತ್ರಿಪ್ಪ ಅಂತ 6 ತೊಗೊಂಡು ಹೊಂಟೈತಿ ಆ್ಯಂಡ್ ಬರ್ರಿ ಲೆಟ್ಸ್ ಗೋ 15 minutes later ಫ್ಯಾಮಿಲಿ ಏನರಪ್ಪ ಅಂತಂದ್ರೆ ಈಗ ಜಸ್ಟ್ ಬಂದೈತಿ ಮನೆಗೆ ಏನು ಮಾಡತ್ತಿಲ್ಲ ಬದ್ಮಾಸ್ ಯಾಕೆ ಗಪ್ಪದಿಲ್ಲ ಯಾಕೆ ಕುಸು ಊರು ಸಫಲ ಮಾಡೋಲ್ಲ ಯಾಕಲೆ ಮಕ್ಕ ಒಬ್ಬದ್ನಿಂದ ಎರಡಾಡತಿ ಗುಡ್ ಬಾಯ್ ಬರೀ ಯಾರನ್ನ ಒಳಗಚ್ಚಿನಂತೆ ನಾ ಕ್ಲೀನ್ ಮಾಡೋ ನಮ್ಮ ಮನ್ಯಾಗ ತೊಗೊಳತ್ತಾರ ಕ್ಲೀನ್ ಮಾಡ್ತೇನೆ ಅಂತ ಮಾಡೋರ್ಗೂ ಬಿಡೋಲಿ ನೀನು ಮಾಡೋಲಿ ಅಂತ ಫ್ಯಾಮಿಲಿ ಏನಪ್ಪ ಅಂತಂದ್ರೆ ಈಗ ನೀವು ನೋಡ್ಬೋದು ಇಲ್ಲಿ ಯಾವ ಪರಿ ಲಪಡ ದೋಸೆ ಐತಿ ಆ್ಯಂಡ್
ಆ್ಯಂಡ್ ಪೂರ ಅಂತೂ ಕ್ಲೀನ್ ಮಾಡೋಕ್ಕಾಗಿಲ್ಲ, ಎಷ್ಟಕ್ಕೆ ನನ್ನ ಕೈಯಾಗ ಅಷ್ಟು ಕ್ಲೀನ್ ಮಾಡ್ತೀನಿ. ಆ್ಯಂಡ್ ಬರೀ ಬಡ ಬಡ ಎಷ್ಟಕ್ಕೆ ಅಷ್ಟೇ ಇದ್ದಿದ್ದು ಒಂದು ಸ್ವಲ್ಪ ಇಷ್ಟು ತೀರ ಹೊಲಸಿದ್ದು ಒಂದು ಸ್ವಲ್ಪ ಸ್ವಚ್ಛ ಮಾಡೋಣ ಅಂತ ನೋಡ್ರಿ. ಇಲ್ಲಿಂದ ಇಲ್ಲಿ ಮಟ್ಟ ಯಾಪರಿ ಹೊಲಸು ಕಾಣತೈತಿ, ಇಷ್ಟಾಗ ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ. ಒಂದು ಸ್ವಲ್ಪ ಇಷ್ಟೇ ಮಾಡಿದ್ರೆ ಒಂದು ದಿನ ಪೂರ ಕ್ಲೀನ್ ಆಕೈತಂತೆ. ಆ್ಯಂಡ್ ಬರೀ ಆ್ಯಂಡ್ ಇದೆರಡು ಏನದಲ್ರಿ ಇವ ಎರಡೂ ಹೆಲ್ಮೆಟ್ ಇದ್ರಿ ಕವರ್. ಒಂದು ಯಾವ್ದೈತಿ, ಒಂದು ಎಕ್ಸಾರ್ಡ್ ಐತಿ, ಒಂದು ಕೆವೈಟ್ ಐತಿ. ಇವು ಎಲ್ಲಿ ಹೋಗಿದ್ದು ಅಂತ ಹುಡ್ಕ್ಯಾಡಕತ್ತಿದ್ದೆ. ಈ ಅರ್ಬಿಗಳು ನೋಡಿಸಿಕೊಂಡೈತ್ರಿ. ಈಗ ಒಂದೊಂದು ಸಾಮಾನು ಹೊರಗೆ ಬೀಳತ್ತಾವ. ಬರ್ರಿ ಫ್ರೇಗ್ರೆನ್ಸ್ ಡೇಂಜರ್ ಬರತ್ತೈತಲ್ರಿ ಮಸ್ತ್. ಇದು ಪ್ಯಾಡಾಕ್ ಆ್ಯಂಡ್ ದಿಸ್ ಕಾಸ್ಟೆಡ್ ಮೀ ಅರೌಂಡ್ 1700 rupees ಏನೇ ಇರ್ಬೇಕು. ಆ್ಯಂಡ್ ಇಲ್ಲಿ ಕೆಳಗೆ ಎಲ್ಲರ ಸ್ಕ್ರೀನ್ದಾಗ ಎಲ್ಲರ ಬರ್ತಿರ್ತೈತಿ, ಇಲ್ಲ ಅಂತಂದ್ರೆ ಎಲ್ಲರ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತಾನೆ ನಾನು. ಇನ್ ಕೇಸ್ ಯಾರು ಪ್ಯಾಡಾಕ್ ಬೇಕ್ರಿಪ್ಪ ಅಂತಂದ್ರೆ ಏನೋ ಆಫರ್ ನಡೀತೈತಿ. 1300 1400 ಒಳಗೇನೋ ಪ್ಯಾಡಾಕ್ ಸಿಕ್ಕಾಕತೈತಿ. ಇನ್ ಕೇಸ್ ಯಾರು ಬೇಕಂತ ಬೈ ಮಾಡಿರಿ. ಇನ್ನೊಂದು ಹೆಲ್ಮೆಟ್ ಇದೆ, ಪಲ್ಸರ್ 220 ತೊಗೊಂಬಂದಿತ್ತು, ಅದರ ಜೊತೆ ತೊಗೊಂಬಂದಿದ್ದು ಹೆಲ್ಮೆಟ್ ಇದೆ. ಇದು ನಮ್ಮ ತಲೆಗೆ ಯಾರಿಗೂ ಬರಂಗಿಲ್ಲ. ಅಂತಂದ್ರೆ ಅದನ್ನು ಪೂರ ತೊಳೆದೈತಿ ಈಗ. ಆ್ಯಂಡ್ ಈಗ ಅರ್ಥ ಸೈಡಿಂದ ಆಲ್ಮೋಸ್ಟ್ ಕ್ಲೀನ್ ಆಗೈತಿ. ಆ ಟೈರ್ ಗೇರ್ ಎಲ್ಲ ಈಗ ಸದ್ಯ ಮಟ್ಟಿಗೆ ಇಲ್ಲಿ ಸೈಡಿಗೆ ಇಡೋಣ. ಅದಾದ್ಮೇಲೆ ಮತ್ತೆ ಮುಂಜಾನೆ ಅದನ್ನು ಪ್ಲೇಸ್ ಮಾಡಿಡೋಣ ಅಂತ. ಬರೀ ಆ್ಯಂಡ್ ಫ್ಯಾಮ್ಲಿ ಹೆಂಗಿತ್ತು ನೀವು ನೋಡ್ರಿ. ಆ್ಯಂಡ್ ಆಲ್ಮೋಸ್ಟ್ ಇಷ್ಟಂತೂ ಸೆಟ್ ಆಗೈತಿ ಈಗ. ಆ್ಯಂಡ್ ಅಲ್ಲಿ ಹೊಲಸು ನೋಡ್ರಿ, ಎಲ್ಲ ಇಲಿ ಹಿಕ್ಕಿ ಎಲ್ಲ ಭಾಳ ಪಿಚಾರ ಆಗೈತಿ. ಆ್ಯಂಡ್ ಇಲ್ಲೊಂದು ಜೋಕಾಲಿ ಹಾಕೋದೈತಿ. ಆ್ಯಂಡ್ ಅದು ಏನು ನೀಡ್ ಐತಲ್ಲ ಬೇರೆ ಕಡೆ ಇಡೋಣ. ಆ್ಯಂಡ್ ಅದು ಪ್ರೆಷರ್ ವಾಷರ್ ಐತಲ್ಲ ಅದ್ರ ಕೆಳಗೆ ಇಡೋಣ ಅಂತ. ಆ್ಯಂಡ್ ಬರೀ ನಿನ್ನ ನೋಡೋ ಕಣ್ಣುಗಳು ಎಷ್ಟು ಪುಣ್ಯ ಮಾಡಿದೆಯೋ, ನೀನೇ ಬಂದು ನಿಂತಿರಲು. ನಿಮ್ಮ ಫ್ಯಾಮಿಲಿ ಏನ್ರಿಪ್ಪ ಅಂತ ಯಾಪರಿ ಹೊಲಸಾಗಿತ್ರಿಪ್ಪ ಅಂತಂದ್ರೆ ಅಯ್ಯೋ ದೇವ್ರೆ. ಇಲ್ಲಿ ನೋಡ್ರಿ, ಇಲ್ಲೇ ಯಾಪರಿ ಹೊಲಸಾಗಿತ್ರಿಪ್ಪ ಅಂತ ಆಪರಿ ಹೊಲಸಾಗಿತ್ತೆ. ಪೂರ ವೇಸ್ಟ್ ಸಾಮಾನು ಬಿದ್ದಿದ್ದು ರೀ. ಅಪ್ಪರಿ ಅಂದ್ರೆ ಆಪರಿ ವೇಸ್ಟ್ ಸಾಮಾನು ಬಿದ್ದಿದ್ದು. ಆ್ಯಂಡ್ ಆಲ್ ಸೆಟ್, ಆಲ್ ಕ್ಲಿಯರ್. ಅಪ್ಪ ಆ್ಯಂಡ್ ಇಷ್ಟ ಮಟ್ಟ ಇದೆ. ರಿಂಗ್ ಲೈಟ್ಸ್ ಹಾಕಿ ಕೊಡುತ್ತೆ. ಆ್ಯಂಡ್ ಅಲ್ಲಿ ಸಾಕ್ಸ್ ಇರ್ತೈತಿ, ಅದೊಂದು ಸ್ವಲ್ಪ ಚೇಂಜ್ ಮಾಡ್ಬೇಕು. ಈ ಒಂದು ಸ್ವಲ್ಪ ಸಮಾಧಾನ ಸಾಗೈತೆ ನಂಗೆ. ಲಿಟ್ರಲಿ ಹೇಳ್ದಲ್ಲ ನಾನು, ಯಪ್ಪ ಎಷ್ಟು ದಿನ ಆಗೈತಿ ಜೋಕಾಲಿ ಮ್ಯಾಗ ಕುಂತ. ಈ ಜೋಕಾಲಿ ಒಂದು ಕಡೆ ಇಟ್ಬಿಟ್ಟಿದ್ವಿ ನಾವು. ಆ್ಯಂಡ್ ಹಿಂಗೆಲ್ಲ ಸೀನರ್ ಐತಿ. ಇದು ಇನ್ನೊಂದು ಸ್ವಲ್ಪ ಹಸಿ ಆಗ್ತೈತಿ. ಆ್ಯಂಡ್ ಅದ್ರ ಜೊತೆ ಏನಪ್ಪ ಫ್ಯಾಮಿಲಿ ಅಂತಂದ್ರೆ ಊಟ ಮಾಡೋಣ ಬರ್ರಿ. ಊಟಕ್ಕೆ ಏನೈತೆ ನೋಡೋಣ. ಆ್ಯಂಡ್ ನಾನು ಏನು ಪ್ಲ್ಯಾನ್ ಮಾಡಿದ್ದಲ್ಲ ಈ ಶೆಡ್ಯೂಲ್, ಇದು ಮಾಡ್ಬೇಕು ಅದ ರೀ. ಎಷ್ಟು ನಾವು ಮುಂದೆ ಪೋಸ್ಟ್ಪೋನ್ ಮಾಡ್ತೇವಲ್ಲ ಹೀಗೆಲ್ಲ ಸೀನ್ ಬಿಟ್ಟೈತಿ. ಆ್ಯಂಡ್ ಅದ್ರ ಜೊತೆ ಇನ್ನೊಂದು ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಒಳಗೆ ಒಂದು ಸ್ವಲ್ಪ ಪಿಕ್ಚರ್ ನಡೆದೈತಿ. ಏನ್ರಿಪ್ಪ ಅಂತಂದ್ರೆ ನನ್ನ ಹೆಸರಿಂದ ಫೇಕ್ ಅಕೌಂಟ್ ಮಾಡಿ ಬೇರೆ ಹುಡುಗಿಯರಿಗೆ ವೀಡಿಯೋ ಕಾಲ್ ಅದು ಮಾಡಿ ಬೇಬಿ ಡಾರ್ಲಿಂಗ್ ಸೋನಾ ಮೋನಾ ಅದು ಅಂತ ಮೆಸೇಜ್ ಎಲ್ಲ ಬರತ್ತಾವಂತೆ. ಆ್ಯಂಡ್ ಅವು ಕಂಪ್ಲೇಂಟ್ ಬಂದಿದ್ದು ನಂಗೆ, ಹೀಗೆಲ್ಲ ನಿಮ್ಮ ಹೆಸರಿಂದ ಹಿಂಗೆ ಮೆಸೇಜ್ ಮಾಡತ್ತಾರೆ ಅಂತಂದೆ. ದ್ಯಾಟ್ಸ್ ದ ರೀಸನ್ ನಾನು ಒಟ್ಟೆ ಇಟ್ಟದಂತ 3 ಅಕೌಂಟ್ ಅದಾವೆ. ನಮ್ಮ ತಂಗಿ 2 ಅಕೌಂಟ್ ಅದಾವೆ. ಇಷ್ಟು ಬಿಟ್ಟು ನಮ್ಮ ಮಮ್ಮಿದು ಒಂದು ಅಕೌಂಟ್ ಐತಿ. ಇದನ್ನು ಬಿಟ್ಟು ಬೇರೆ ಯಾರ್ದೇ ರೀತಿಯಿಂದ ಮೆಸೇಜ್ ಬಂದು ನನ್ನ ಹೆಸರು ಹೇಳ್ಕೊಂಡು ಅರ್ಜೆಂಟ್ ರೊಕ್ಕ ಬೇಕಾಗೈತೆ ರೀ, ನಾವು ಇವ್ರಿ ಅವ್ರಿ ಪ್ರಜ್ವಲ್ ಅವ್ರ ತಮ್ಮಾರಿ ತಂಗಿರಿ ನಾವು ಯಾರಿಗೂ ಮೆಸೇಜ್ ಮಾಡೋಂಗಿಲ್ಲ ಫಸ್ಟ್ ಆಫ್ ಆಲ್. ಅದ್ರ ಜೊತೆ ಏನರಿಪ್ಪ ಅಂತ ನಾನು ಇನ್ಸ್ಟಾಗ್ರಾಮ್ ಯಾವ್ಯಾವ ಅಕೌಂಟ್ ಅದಾರಿಪ್ಪ ಅಂತ, ಒಂದು ಪೀಪಲ್ ಕಾಲ್ ಮಿ ಪಜ್ಜು ಅಂತ ಐತಿ, 2ನೇದ ಪಜ್ಜುಕ್ಕೆ ಬ್ಲಾಗ್ಸ್ ಅಂತ ಐತಿ, 3rd ಸಚೀಸ್ ಲೈಫ್ ಅಂತ ಐತಿ, ನಮ್ಮ ತಂಗಿದ ಪ್ರತೀಕ್ಷಾ _007 ಅಂತ ಐತಿ, ಇನ್ನೊಂದು ಪ್ರತಿ 007 ಸಮೋಟ್ ಏನೋ ಐತಿ, ನಮ್ಮ ಮಮ್ಮಿದ ಸವಿತಾ ರಾಣಿ ಮೆಳವಂಕಿ ಅಂತ ಐತಿ. ಇಷ್ಟು ಬಿಟ್ಟು ನಮಗೆ ಬೇರೆದವ್ರು ಯಾರ್ದೋ ಇಲ್ಲಿ ನಮಗೆ ಸಂಬಂಧ ಇಲ್ಲ ರೀ. ಯಾಕಂದ್ರೆ ಬೇರೆದವ್ರು ಯಾರು ಮೆಸೇಜ್ ಮಾಡತ್ತಾರ, ವೀಡಿಯೋ ಕಾಲ್ ಮಾಡತ್ತಾರ, ಬೇಬಿ ಶೋ ನಮ್ಮನ್ನ, ದ್ಯಾಟ್ಸ್ ನಾಟ್ ಮೈ ಲೀಗ್ ಅಂಥವೆಲ್ಲ ಹೊಲಸು ಕೆಲಸ ಮಾಡೋಂಗಿಲ್ಲ ನಾನು. ಅದಕ್ಕೆ ಹೇಳತ್ತೇನೆ ನಾನು, ಯಾರಿಗೆ ನಿಮ್ಗೆ ಇಂಥ ಅಕೌಂಟ್ ಬಂತ ಹಿಂಗೆ ಮೆಸೇಜ್ ಬಂತ ಪ್ಲೀಸ್ ಡೋಂಟ್ ರಿಪ್ಲೈ. ಫಸ್ಟ್ ಆಫ್ ಆಲ್ ನಾನು ಯಾವ ಅಕೌಂಟ್ ನಿಮ್ಗೆ ಗುರ್ತದಾವ, ಬಿಟ್ಟು ಬೇರೆದವ್ರು ಯಾವುದೇ ಮೆಸೇಜ್ ಬಂದಂದ್ರೆ ಪ್ಲೀಸ್ ಯಾರು ರಿಪ್ಲೈ ಮಾಡ್ಕೊಬೇಡ್ರಿ. ಯಾಕಂದ್ರೆ ಈ ಸದ್ಯದ್ರಾಗ ಸುದ್ದಿ ಬಂತು ನನಗೆ. ಅದ್ರ ಜೊತೆ ಏನರಪ್ಪ ಅಂತ ಭಾಳ ಮಂದಿ ಏನು ತಿಳ್ಕೊಂಬಿಟ್ರೆ ಅಂದ್ರೆ ಸೋಷಿಯಲ್ ಮೀಡಿಯಾ ಅಂತ ಏನು ಫಾಲ್ತು ರೀಲ್ಸ್ ಮಾಡ್ತಾರೆ, ಫಾಲ್ತು ಇಲ್ಲೇ ಹರಗಾಡ್ತಾರೆ, ಅಡ್ಡಾಡ್ತಾರೆ. ಅದರ ಹಿಂದೆ ಎಷ್ಟು ಎಫರ್ಟ್ಸ್ ಐತೆ ಅಂತ ನಮ್ಗೆ ಗುರ್ತೈತಿ. ಆ್ಯಂಡ್ ಈ ಸದ್ಯದ್ರಾಗ ಒಂದು ರೀಸೆಂಟಾಗಿ ಸುದ್ದಿ ಕೇಳಿದೆ, ಕುಂತು ಅಭ್ಯಾಸ ಮಾಡ್ಬೇಕು, ನಮ್ಮ ಮಕ್ಕಳಿಗೆ ನಾವು ಮೊಬೈಲ್ ಅದು ಯೂಸ್ ಮಾಡೋಕೆ ಕೊಡೋಂಗಿಲ್ಲ, ನಾನು ರೀಲ್ಸ್ ಎಲ್ಲ ಫಾಲ್ತು ಐತಿ
ಯಾಕಂದ್ರೆ ಎಷ್ಟೊಂದು ಮಂದಿ ಲೈಫ್ ಚೇಂಜ್ ಆಗೈತಿ ಅದೇ ಸೋಷಿಯಲ್ ಮೀಡ್ಯಾದಿಂದ ಅಂತಂದು ಭಾಳ ಮಂದಿ ಗುರ್ತೈತಿ. ಅದು ಯಾರ ಕೈಯಾಗ ಮಾಡೋಕ್ಕಾಗಿಲ್ಲ, ಯಾರ ಕೈಯಾಗದ ನೀಗಂಗಿಲ್ಲ ಅಂತ ಗುರ್ತಿರ್ತೈತಲ್ಲ ರೀ, ಅವ್ರು ಇಂಥದ್ದು ಮಾತಾಡ್ತಾರೆ. ಅದೇನು ಸೋಷಿಯಲ್ ಮೀಡ್ಯಾ ಅದರಿಂದ ಏನಾಕೈತಿ, ಏನು ರೊಕ್ಕ ದುಡಿತಾರೆ. ತಪ್ಪು ರೀ ಅದು. ಯಾಕಂತಂದ್ರೆ ನೀವೊಂದು ಪ್ರೊಫೆಷನ್ ಆಗತ್ತೀರಿ ಅಂತಂದ್ರೆ ಪ್ಲೀಸ್ ರೆಸ್ಪೆಕ್ಟ್ ಅದರ್ ಪ್ರೊಫೆಷನ್ ಆಲ್ಸೋ. ಎದಕ್ರಿಪ್ಪ ಅಂತ ಪ್ರತಿಯೊಂದು ಪ್ರೊಫೆಷನ್ ಇಂಪಾರ್ಟೆಂಟ್ ಆಕೈತಿ. ಆ್ಯಂಡ್ ಹಿಂಗೆಲ್ಲ ಸೀನಿಯರ್ ಐತಿ ಹೇಳ್ಕೊಂತ ಕುಂತ ಭಾಳ ದೊಡ್ಡ ಮಾತಾಡೋದು, ಭಾಳ ಮಂದಿದ ಪರ್ದಾ ಫಾಸ್ಟ್ ಮಾಡೋದಾಕೈತಿ. ಮತ್ತು ಸುಮ್ಮನೆ ಅವ್ರಿಗೆ ಸೀದಾ ಗುರ್ತಾಗ್ಬಿಡ್ತದೆ. ದ್ಯಾಟ್ಸ್ ದ ರೀಸನ್ ಯಾರಿಗಂತಂದು ಗುರ್ತಾಗಿರ್ತದೆ, ಮುಟ್ಟಿರ್ತದೆ ಅಂದ್ ಮಾಡ್ಯಾನ ನಾನು. ಆ್ಯಂಡ್ ನಾ ಯಾರಿಗೂ ಟಾರ್ಗೆಟ್ ಮಾಡೋದಿಲ್ಲ. ಅದು ಒಂದು ಸ್ವಲ್ಪ ಸೀನ್ ಐತ್ರಿ, ಅದು ನಮ್ಮ ಮಮ್ಮಿ ಕಡೆಯಿಂದ ಸುದ್ದಿ ಬಂದಿತ್ತು ಪಾಪ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಸ್ಟೇಟಿವ್ ಆಗಿರೋ ಫ್ಯಾಮಿಲಿ ಮಸ್ತ್ ಊಟ ಮಾಡೋಣ ಬರ್ರಿ. ಲೆಟ್ಸ್ ಏನರಿಪ್ಪ ಅಂತ ಇಲ್ಲೈತೆ ನೋಡ್ರಿ ಪಲಾವ್. ಆ್ಯಂಡ್ ಇಲ್ಲಿ ಬ್ಲಾಗ್ ನೋಡ್ಕೊಂತ ಪಲಾವ್ ತಿನ್ನತ್ತೀನಿ. ಮಸ್ತ್ ಪಲಾವ್ ಅದು ತಿಂದು ಸಿಗ್ತಾನಂತ ನಿಮ್ಗೆ. ಆ್ಯಂಡ್ ಸ್ಟೇಟಿವ್ ಆಗಿರಿ ನೋಡ್ರಿ. ನಮ್ಮ ಗುಂಡ್ಯಾ ಬಂದಾನೆ, ಇಲ್ಲ ನಮ್ಮ ಅಪ್ಪಣ್ಣ ಅದಾನೆ. ನಮ್ಮ ಏನರಿಪ್ಪ ಅಂತಂದ್ರೆ ಈಗೆಲ್ಲ ಬಂದೈತಪ್ಪ ಅಂತ ಜಸ್ಟ್ ನಮ್ಮ ಅಪ್ಪನ ವಾಕರ್ ಬಂದೈತಿ. ಕೆಲಸ ಮುಗೀತು. ಏನು ಅನ್ಕೊಂಡಿದ್ದೆ ಇವತ್ತಿಂದ ಅದೇನು ಕೆಲಸ ಐತಲ್ಲ ಅದಂತಾರಲ್ಲ ಟು ಡೂ ಲಿಸ್ಟ್ ಅಂತಂದು ಬರ್ತದಲ್ಲ, ಲಿಸ್ಟ್ ಇತ್ತು ನಂದು ಇವತ್ತು. ಸ್ವಲ್ಪ ಮಕ್ಕೊಂಡ್ರೆ ಚಿಂತಿಲ್ಲ, ಕೆಲಸ ಮಾಡ್ಬೇಕಂತಿತ್ತು ನಂದು ಇವತ್ತು. ಅದು ಮುಗ್ದೈತಿ. ಆ್ಯಂಡ್ ಈಗ ಏನಿಲ್ಲ ರೀ, 12 ಗಂಟೆ ಮಟ್ಟ ಒಂದು ಸ್ವಲ್ಪ ಬೇರೆ ನಾನು ಪರ್ಸ್ನಲ್ ಏನು ವರ್ಕ್ ಅದಲ್ಲ ವರ್ಕ್ ಮುಗಿಸ್ಕೊಡೋಣ. ವರ್ಕ್ ಮುಗಿಸ್ಕೊಂಡು ಒಂದು 5-6 PUBG ಮ್ಯಾಚ್ ಆಡೋಣ. PUBG ಮ್ಯಾಚ್ ಆಡಿ ವ್ಲಾಗದು ಎಡಿಟ್ ಮಾಡೋ ಮಟ್ಟ ಅಂದ್ರೆ 2 ಗಂಟೆ ಆಕೈತಿ. 3 ಮಟ್ಟ ತಮ್ಮನೇಲ ಟೈಟಲ್ ವ್ಲಾಗ್ ಅಪ್ಲೋಡ್ ಎಲ್ಲ ಮುಗಿತಾನೆ. 3 ಗಂಟೆಗೆ ಮುಕ್ಕೊಂಡೆ ಅಂದ್ರೆ ಮತ್ತು ಮುಂಜಾನೆ 7 ಗಂಟೆಗೆ ಹೇಳೋಣ. 7 ಗಂಟೆಗೆ ಬೇರೆ ಒಂದು ಸ್ವಲ್ಪ ಕೆಲಸ ಅದಾವೆ. ಮೀಟಿಂಗ್ ಅದು ಐತೆ, ಮೀಟಿಂಗ್ ಎಲ್ಲ ಅಟೆಂಡ್ ಮಾಡ್ಕೊಳ್ಳೋಣ. ನಿಮಗೆಲ್ಲ ಸೀನಿಯರ್ ಇದ್ರೆ ಫ್ಯಾಮಿಲಿ, ಐ ಹೋಪ್ ನೀವು ಐತಿ ವ್ಲಾಗ್ ಶೇರ್ ಮಾಡೀನಿ. ಇನ್ ಕೇಸ್ ಸೇರ್ತಂದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಬಿಡಿದ್ದು ಮಾತ್ರ ಮರಿಬೇಡ್ರಿ. ಆದಷ್ಟು ವ್ಲಾಗ್ ಎಲ್ಲ ಎಂಡ್ ಮಟ್ಟ ನೋಡಿರಿ, ಕಮೆಂಟ್ ಹಾಕಿ. ಆ್ಯಂಡ್ ಏನ್ರಿಪ್ಪ ಅಂತ ನಿಮಗೂ ಏನು ಸಜೆಸ್ಟ್ ಮಾಡ್ತೀನಿ ಅಂತ ಆದಷ್ಟು ಜಲ್ದಿ ಮುಂಜಾನೆ ಹೇಳಕ್ಕೆ ಟ್ರೈ ಮಾಡಿರಿ. ನಾನು ಸ್ಲೀಪ್ ಸೈಕಲ್ ಭಾಳ ಹೊಲ್ಸೈತಿ. ಆ್ಯಂಡ್ ಅದನ್ನು ಫಿಕ್ಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಬಟ್ ಐ ಆಮ್ ನಾಟ್ ಗೆಟಿಂಗ್ ದಿ ರೈಟ್ ಟೈಮ್ ಟು ಡೂ ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ ಅದ್ರ ಜೊತೆ ಏನಪ್ಪ ಫ್ಯಾಮಿಲಿ ಅಂತಂದ್ರೆ ನಾ ಹೆಂಗೆ ಇವತ್ತೊಂದು ಕೆಲಸ ಮಾಡಿದಲ್ಲ ರೀ, ಟು ಡೂ ಲಿಸ್ಟ್ ಅಂತಂದು ನೀವು ಬರ್ದಿಡ್ರಿ. ಇವತ್ತು ರಾತ್ರಿ ನಾಳೆ ಏನಾದ್ರು ಇದು ಕೆಲಸ ಆಗ್ಬೇಕಂತಂದು ಬರ್ದಿಡ್ರಿ. ಅದನ್ನು ಮಾಡೋ ಮಟ್ಟ ನೀವು ಒಟ್ಟು ಒಂದು ಸ್ವಲ್ಪ ಫೋಕಸ್ಡ್ ಇರ್ರಿ. ಎಕ್ಸಾಂಪಲ್ ನಾನು ಈ ಕೆಲಸ ಮಾಡಿದ್ಮ್ಯಾಗ ನಾನು ಮಕ್ಕೋಬೇಕಂತ ನಾನು ಪ್ಲ್ಯಾನ್ ಮಾಡಿದ್ದೆ. ನಾನು ರಾತ್ರಿ 12 ಆಗಲಿ 1 ಆಗಲಿ ನಾನು ಮಾಡೇ ಮಕ್ಕೊಳ್ತಿದ್ದೆ. ಕೆಲಸ ಅದು ನನಗೆ ಸಣ್ಣದೇ ಇರಲಿ ದೊಡ್ಡದೇ ಇರಲಿ ಮೈಕೈ ನೋವು ಬರಲಿ. ಬಟ್ ಈಗ ನಂಗೆ ಹೆಂಗೆ ಅನ್ಸೋದು ಗೊತ್ತಿತ್ತು ಅಂತಂದು ಕೆಲಸ ಮುಗಿತ್ತು. ನೆಮ್ಮದಿಯಿಂದ ಮಕ್ಕೊಳ್ಳೋದು ಅಂತಾರಲ್ಲ, ನಂಗೆ ಹಂಗೆ ಆಕೈತಿ ಈಗ. ಯಾಕಂದ್ರೆ ಅಷ್ಟು ಮಜಾ ಅನಿಸ್ತು ನನಗೆ. ನೀವೆಲ್ಲ ಸೀನಿಯರ್ ಐತ್ರಿ. ಆ್ಯಂಡ್ ಪರಂಪರೆ ಮುನ್ನಡೆಸೋಣ. ಅದರಲ್ಲಿ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗೋಣ ಮುಂದೆ ಬ್ಲಾಗ್ದಾಗ. ಸೊ ತಪ್ಪ ತಕ್ಕ ಸ್ಟೇ ಹ್ಯಾಪಿ, ಸ್ಟೇ ಸೆಕ್ಸಿ. ಬಾಯ್ ಹಾಗಲೇ. Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ. ಮಗಲ